ನಾವೀಗ ಬಂದಿರತಕ್ಕಂಥದ್ದು ಹೈದರಾಬಾದಿನ ಮತ್ತೊಂದು ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಬಂದವರು ಈ ಒಂದು ಪ್ಲೇಸ್ ನೋಡ್ಲೇಬೇಕು ಅಂತ ಅಂತಾರೆ. ಸ್ನೇಹಿತರೆ, ನಾವೀಗ ಬಂದಿರತಕ್ಕಂಥದ್ದು ಹೈದರಾಬಾದಿನ ಮತ್ತೊಂದು ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಬಂದವರು ಈ ಒಂದು ಪ್ಲೇಸ್ ನೋಡ್ಲೇಬೇಕು ಅಂತ ಅಂತಾರೆ. ಅದೇನೆ ಮಕ್ಕಾ ಮಸ್ಜಿದ್. ಬನ್ನಿ ನೋಡೋಣ. ಮಕ್ಕಾ ಮಸ್ಜಿದ್ ಇದು 10,000 ಜನ ಸಾಮರ್ಥ್ಯವನ್ನು ಹೊಂದಿರುವಂತಹ ಭಾರತದ ಅತಿ ದೊಡ್ಡ ಮಸೀದಿಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಮಸೀದಿಯನ್ನು 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಇತಿಹಾಸ ಹೇಳುತ್ತೆ. ಈ ಮಸೀದಿಯ ವಿಶೇಷತೆ ಏನು ಅಂತ ಅಂದರೆ, ಇಸ್ಲಾಂ ಧರ್ಮದ ಪವಿತ್ರ ಸ್ಥಳವಾದಂತಹ ಮೆಕ್ಕಾದಿಂದ ತಂದಿರತಕ್ಕಂಥ ಮಣ್ಣಿನಿಂದ ಇಟ್ಟಿಗೆಗಳನ್ನು ತಯಾರಿಸಿ ಮಸೀದಿಯ ಒಂದಷ್ಟು ಕಮಾನುಗಳಲ್ಲಿ ಆ ಇಟ್ಟಿಗೆಗಳನ್ನು ಬಳಸಲಾಗಿದೆ ಅಂತ ಉಲ್ಲೇಖ ಇದೆ. 6ನೇ ಕುತುಬ್ ಶಾಹಿ ಸುಲ್ತಾನ್ ಮೊಹಮ್ಮದ್ ಕುತುಬ್ ಶಾ ಅವರ ಆಳ್ವಿಕೆಯಲ್ಲಿ 1617ರಲ್ಲಿ ಪ್ರಾರಂಭ ಆಯಿತು ಈ ಒಂದು ಮಸೀದಿ ಅಂತ ಹೇಳಲಾಗಿದೆ. 1693ರಲ್ಲಿ ಪೂರ್ಣಗೊಳಿಸಿದ್ರು ಅಂತಲೂ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೆ ಸ್ನೇಹಿತರೆ, ಈ ಮಕ್ಕಾ ಮಸ್ಜಿದ್ ಬಂದು ಚಾರ್ಮಿನಾರ್ನ ಹಿಂಭಾಗನೇ ಇರೋದು. ಇದರ ಹತ್ರ ಪಿಸ್ತಾ ಹೌಸ್ ಕೂಡ ಇದೆ. ನಾನು ಲಾಸ್ಟ್ ಟೈಮ್ ಶಾದಾಬ್ ಹೋಟೆಲ್ನ ವಿಸಿಟ್ ಮಾಡಿದಾಗ ಬಿರಿಯಾನಿ ತುಂಬಾನೇ ಓವರ್ ರೇಟೆಡ್ ಅಂತ ಅನ್ಸಿತ್ತು. ಸೊ ಈ ಬಾರಿ ಪಿಸ್ತಾ ಹೌಸ್ ಹೋಗ್ಬೇಕಾದ್ರೂ ಕೂಡ ಅದೇ ಕಳವಳ ನನ್ನ ಮನಸ್ಸಲ್ಲಿ ಕಾಡ್ತಾನೆ ಇತ್ತು. ಆದ್ರೆ ಒಳಗೋಗಿ ಟೇಸ್ಟ್ ಮಾಡಿದೆ ನೋಡಿ, ಅದ್ರ ಮಜಾನೇ ಬೇರೆ ಇತ್ತು. ನಾನು ಪಿಸ್ತಾ ಹೌಸಲ್ಲಿ ಆರ್ಡರ್ ಮಾಡಿದ್ದು ಪತ್ತರ್ ಕಾ ಗೋಶ್ ಹಾಗೂ ಮಟನ್ ಬಿರಿಯಾನಿ. भैया ये सब पर ಈಗ ಬಿಸಿ ಬಿಸಿಯಾದ ಬಿರಿಯಾನಿ ಬಂದಿದೆ ನೋಡಿ. ಹೋಗಿ ನೀವು ಕಾಣಿಸ್ತಾ ಇರುತ್ತೆ ಆಲ್ರೆಡಿ, ಬಾಯಲ್ಲಿ ನೀರು ಇಳಿತದೆ. ಯೂಶ್ವಲಿ ಶೇರು ಹಾಕ್ಕೊಂಡು ಬಿರಿಯಾನಿ ತಿನ್ನೋದು. ಆ್ಯಕ್ಚುಲ್ ಬಿರಿಯಾನಿ ಟೇಸ್ಟ್ನ ಸವಿಯೋಣ ಅಂತ ಹಾಗೆ ತಿಂತಾ ಇದ್ದೀನಿ. ಸೊ ನೆಕ್ಸ್ಟು ಶೇರು ಹಾಕ್ಕೊಂಡು ಗ್ರೇವಿ ಹಾಕ್ಕೊಂಡು ತಿಂತೀನಿ. ಶುರು ಮಾಡೋಣ.
ಮಟನ್ನು ಅಷ್ಟೇ ನಡೆಸಿದಂಗೆ ಕೈ ಬರ್ತಾ ಇದೆ, ಚೆನ್ನಾಗಿ ಕುಕ್ ಆಗಿದೆ. ಹುಡುಕೊಂಬಂದಿದ್ಕೂ ವರ್ತ್ ಇಟ್ ಅಂತ ಅನಿಸ್ತದೆ ಇವಾಗ. ಬಿರಿಯಾನಿ ಯಾವ ರೇಂಜ್ ಟೇಸ್ಟ್ ಇದೆ ಅಂತಂದರೆ ಶೇರ್ವ ಹಾಕೊಳ್ಳೋದೇ ಮಾಡ್ತಾಯಿತ್ತು ನಂಗೆ ಲಿಟ್ರಲಿ. ಸ್ವಲ್ಪ ಪತ್ತರ್ಕ ಗೋಸ್ನ ಇದ್ರ ಜೊತೆ ಕಾಂಬಿನೇಷನ್ ಟ್ರೈ ಮಾಡಿ. ಸೈಕಾಗಿದೆ ಗುರು. ಪೂರ್ತಿ ತಿನ್ಸಿಕ್ತೀನಿ ನಂಗಾದ್ರೆ. ಮತ್ತು ಇದೇ ರೀತಿಯಾದಂಥ ಒಂದಷ್ಟು ಪ್ಲೇಸಸ್ಗಳನ್ನ ನಿಮ್ಮ ಮುಂದೆ ತೊಗೊಂಡಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನು ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಎಪಿಸೋಡಲ್ಲಿ ಸಿಗುವ. ಅಲ್ಲಿ ತನಕ ನಮಸ್ಕಾರ.